ಪಾಯಿಂಟ್. ಅವರು ನಾನ್ ನೋಡಿ ಇಲ್ಲಿ ನನ್ನ ಸೀನಿಯರ್ ಆಂಕರ್ ಅಂತಾರೆ, ಇವ್ರು ಏನ್ ಕೊಟ್ರು ನಾನು ವಾಪಸ್ ಕ್ವೆಶ್ಚನ್ ಮಾಡ್ತೀನಿ ಅವ್ರಿಗೆ. ಅಂದ್ರೆ ನಂಗೆ ನಂದೇ ಆದಂತಹ ಬೌಂಡ್ರಿಗಳಿದೆ. ಅಂತವ್ರು ನೀವು ಚೀಫ್ ಎಡಿಟರ್, ನೀವು ಅವ್ರೇನೋ ಹೇಳಿದ್ರು ಅಂತ ತಕ್ಷಣ ಕೇಳ್ತೀರಿ, ಆ ಸುದ್ದಿನ ಹೋಗಿ ಓದ್ತೀರಿ. ಏನೋ ಹೇಳಿದ್ರು ಏನೋ ಹೇಳಿದ್ರು ನಿಮ್ಮ ಪ್ರೂಫೇ ಇಲ್ಲ. ಪ್ರೂಫ್ ಇದೆಯಲ್ಲ, ಇವಾಗ ಡಾಕ್ಯುಮೆಂಟ್ ಇದೆಯಲ್ಲ, ಆನಂದ್ ಗುರುಜಿ ಅವ್ರದ್ದು, ಆನಂದ್ ಗುರುಜಿ ಅವ್ರಿಗೆ ಆಡಿಯೋ ಕೊಡ್ತೀರಿ, 5 ಜನ 4 ಜನ ಅಂತ ಆಡಿಯೋ ಕೊಡ್ತೀರಿ, ಒಂದು ಅದೇನೋ ಇನ್ನೊಂದು ಅಶ್ಲೀಲ ವಿಡಿಯೋ ಇದೆ ಅಂತೀರಿ. ಪ್ಲೀಸ್ ಪ್ರೂಫ್ ಕೊಡಿ. ಹಾಗಾದ್ರೆ ಅಲ್ಲ, ಅಶ್ಲೀಲ ವಿಡಿಯೋದ ನಾನು ಹೇಳಿಲ್ವಲ್ಲ, ನನ್ನ ಬಾಯಿಂದ ಬಂದಿದ್ದೆ. ತೋರಿಸಿ ಜಯಮ್ಮ ಅವರೇ, ನನ್ನ ಬಾಯಿಂದ ಸಮಸ್ಯೆಗೂ ಇವಳಿಗೂ ಜವಾಬ್ದಾರಿ ಇಲ್ಲ. ನಾನೊಬ್ಬ ಪ್ರತ್ಯೇಕ ಇಂಡಿವಿಜುವಲ್ ವ್ಯಕ್ತಿಯಾಗಿ ಮಾತಾಡ್ತಿದ್ದಾಳೆ, ನಾನು ಅದನ್ನ ಸಹಿಸಲ್ಲ. ಅವಳು ಒನ್ ಆಫ್ ದಿ ಚೀಫ್ ಎಡಿಟರ್ ಆಫ್ ಸಾಮ್ರಾಟ್ ಟಿವಿ ಅಂದ್ರೆ ಇಟ್ ಇಸ್ ಲಯಬಲ್ ಫಾರ್ ದಿ ಆರ್ಡರ್. ಭೂಮಿ ಬಗ್ಗೆ ಅಷ್ಟೇ ಮಾತಾಡಿರೋದು ನಾನು, ಬೇರೆ ಯಾವ್ದ್ರ ಬಗ್ಗೆ ನಾನು ಮಾತಾಡಿಲ್ಲ. ಭೂಮಿ ಬಗ್ಗೆ ಅಷ್ಟೇ ಮಾತಾಡಿರೋದು, ಅದ್ರ ಬಗ್ಗೆ ಅಷ್ಟೇ. ನಿಮ್ಮ ಲಾಸ್ಟ್ ಒಪಿನಿಯನ್ ಅಥವಾ ಕ್ವೆಶ್ಚನ್ ಏನಿದೆ ಅಶ್ವಿನಿ ಅವರೇ? ಪ್ಲೀಸ್ ಗೋ ಹೆಡ್ ಮೇಡಂ. 24 ಸೆಪ್ಟೆಂಬರ್ ಅಲ್ಲಿ ಆರ್ಡರ್ ಬಂದ ಮೇಲೂ ಕೂಡ ಇದೇ ಸಾಮ್ರಾಟ್ ಟಿವಿಯಲ್ಲಿ 1 ತಿಂಗಳು ಮುಂಚೆ ತಿರ್ಗಾ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕ್ತಾರೆ, ಅಂದ್ರೆ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಹಾಕ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕ್ತಾರೆ, ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕ್ತಾರೆ. ಅಂದ್ರೆ ಇವರಿಗೆ ಸಾಮ್ರಾಟ್ ಟಿವಿ ಆರ್ಡರ್ ಇದ್ರೂ ಕೂಡ ಅಲ್ಲೊಂದು ಉಲ್ಲಂಘನೆ ಆಯ್ತಲ್ವಾ? ಇವರು ಹೇಳ್ತಿದ್ದಾರೆ ನಾವು ಸಮಾಜಕ್ಕೆ ಕೊಟ್ಬಿಡ್ತೀವಿ, ನಾವು ಸಮಾಜಕ್ಕೆ. ಮಿಸ್ಸಸ್ ದಿವ್ಯಾ ವಸಂತ್, we have filed case on 27th September 2024. ಆಗಿಂದ ಇಲ್ಲಿವರೆಗೂ ನ್ಯಾಯಾಂಗಕ್ಕೆ ನೀವು ಯಾಕೆ ಕೊಟ್ಟಿಲ್ರಿ ಡಾಕ್ಯುಮೆಂಟ್ ನ? ಇಲ್ಲಿ ಕುತ್ಕೊಂಡು ವಿಡಿಯೋಗಳು ಮಾಡ್ಕೊಂಡು ನಾವು ಕೊಡ್ತೀವಿ, ವಿಡಿಯೋಗಳು ಮಾಡ್ಕೊಂಡು ಕೊಡ್ತೀವಿ ಅಂತ ಮಾನಸಿಕವಾಗಿ ನೋವನ್ನು ಕೊಡ್ತಿದ್ದೀರಲ್ರಿ. ಸಾಮ್ರಾಟ್ ಟಿವಿಗೆ, ಎಂ ಲೈವ್ ಗೆ, ದಿವ್ಯಾ ವಸಂತಂಗೆ ಯಾವುದೇ ಸಂಬಂಧ ಇರಲಿಲ್ಲ. 2024 ಅಲ್ಲಿ ದಿವ್ಯಾ ವಸಂತ ಯಾವಾಗ ಆಕ್ಟಿವ್ ಆಗಿದ್ದು? 2025 ಅಲ್ಲಿ ಸಾಮ್ರಾಟ್ ಟಿವಿಯಲ್ಲಿ ಆಕ್ಟಿವ್ ಆಗಿದ್ದು. ನನಗೂ ಅವ್ರು ಸ್ಟೇ ಬಂದಿರೋದಕ್ಕೂ ನನಗೂ ಅದಕ್ಕೂ ಯಾವುದು ಸಂಬಂಧ ಇಲ್ಲ. ನಿಮ್ಮ ಓನರ್ ಏನ್ ಹೇಳಿದ್ರು ಮಾಡ್ತೀರೇನ್ರಿ? ಏನು ನಿಮ್ಮ ಓನರ್ ಏನ್ ಹೇಳಿದ್ರು ಮಾಡ್ತೀರಾ? ನನಗೆ ಏನ್ ಆಂಕರಿಂಗ್ ಮಾಡೋದಕ್ಕೆ ಯಾವ ಟಾಪಿಕ್ ಅನ್ನ ಕೊಟ್ಟಿರ್ತಾರೆ ನೋಡಿ, ಇಂತದ್ದು ಮಾಡಿ ಅಂತ ಹೇಳ್ಕೊಂಡಿರ್ತಾರೆ. ಒಂದ್ಸಲ ಇದ್ದಾಗ ಏನ್ ಮಾತಾಡಲ್ಲ. ಈಗ ಗುರುಜಿ ಅವ್ರ ಬಗ್ಗೆ ಡಾಕ್ಯುಮೆಂಟ್ ಇದೆ, ಅದನ್ನ ಸಬ್ಮಿಟ್ ಮಾಡ್ತಾರೆ. ಮಾಡಿರೋದು ಸಮಾಜಮುಖಿ ಕೆಲಸಗಳು ಏನೋ ಗೊತ್ತಿಲ್ವಾ? ಅವ್ರು ಮಾಡಿರೋ ಒಳ್ಳೆತನ ಯಾವ್ದು ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ನಿಮಗೆ ಸರ್ವೈವ್ ಆಗಕ್ಕೆ ನಾನು ಹೇಳ್ತೀನಿ, ನಿಮಗೆ ಸರ್ವೈವ್ ಆಗಕ್ಕೆ ಒಂದೇ ಒಂದು ಆಪ್ಷನ್ ಇದೆ. ನೀವು ಹೇಳಿದ್ರಿ ಇದು ಯಾವ್ದು ನನ್ನ ಗಮನಕ್ಕೆ ಬರ್ದಲೇ ಆಗಿರೋದು. ಹೌದು. ಸೊ ಆ ಗ್ಯಾಂಗ್ ಇರುವಂತದ್ದು ಹೌದು, ಅದನ್ನ ನನ್ನ ಬಳಸ್ಕೊಂಡಿದ್ದಾರೆ, ನನ್ನ ಗಮನಕ್ಕೆ ಬರದೆ ಇದು ಯಾವ್ದು ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ಬಿಟ್ರೆ ಯಾಕೆ ಮಾಡ್ಲಿ? ಅಲ್ಲ, ನನ್ನನ್ನು ಬಳಸ್ಕೊಂಡಿದ್ದಾರೆ ಅದು, ಅಥವಾ ಯಾವ್ದೋ ಒಂದು ಗ್ಯಾಂಗ್ ಇದೆ, ನನಗೆ ಗೊತ್ತಿಲ್ಲ ಯಾವ ಗ್ಯಾಂಗ್ ಇದೆ ಏನು ಅಂತ. ನನಗೆ ಗೊತ್ತಿಲ್ಲದ ವಿಚಾರ ಬಗ್ಗೆ ನಾನು ಮಾತಾಡಲ್ಲ. ಇನ್ನೊಂದು, ನನ್ನ ಬಳಸ್ಕೊಂಡಿದ್ದಾರೆ, ನಾನು ಆಂಕರಿಂಗ್ ಮಾಡಿ ನನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲ್ಲ. ನಾನು ಯಾಕೆ ಹೇಳಿ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ? ನಾನು ಅದಕ್ಕೆ ಆಂಕರಿಂಗ್ ಮಾಡಿದೀನಿ, ಏನ್ ಸ್ಕ್ರಿಪ್ಟ್ ಇತ್ತು ಅದಕ್ಕೆ ಆಂಕರಿಂಗ್ ಮಾಡಿದೀನಿ. ನಿಮ್ಮಲ್ಲ ನೀವೇ ಕಾನೂನು ತಿಳಿದವರು. ಭೂ ಕಬಳಿಕೆ ಮಾಡಿದ್ರೆ, ಗೌರ್ಮೆಂಟ್ ಲ್ಯಾಂಡ್ ಅನ್ನ ಕಬಳಿಕೆ ಮಾಡಿದ್ರೆ ಅವ್ರಿಗೆ 3 ವರ್ಷ ಜೈಲ್ ಇಲ್ವಾ? ಅದನ್ನ ಈ ಕಾನೂನು ಬಗ್ಗೆ ಕಾನೂನು ಬಗ್ಗೆ ಪಾಠ ಮಾಡೋರಿಗೆ ಅಲ್ಲಿ ಮಾತಾಡ್ತಿದಾರೆ, ಒಬ್ರು ಕೇಳಿಸ್ಕೋಬೇಕು. ಕನಿಷ್ಠ ಜ್ಞಾನ ಇಲ್ವಾ ನಿಮ್ಗೆ? ಉತ್ತರ ಕೊಡ್ತಾ ಇದಾರೆ, ಎಷ್ಟು ಮಾತಾಡ್ತಿದ್ದಾರೆ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾರೆ. ಸುಮ್ಮನೆ ಮಾತಾಡಿದಷ್ಟು ನಾನು ಕೇಳಿಸ್ಕೋಬೇಕಾ? ನೀವ್ ಹೇಳ್ರಿ, ನೀವು ಹೇಳಿ ನೋಡಿ. ಈಗ ಅದೇ ಅವ್ರಿಗೆ ನಾನು ಕೇಳ್ತಿದ್ದೀನಿ. ಈಗ ನಾನು ಆನಂದ್ ಗುರುಜಿ, ಅಶ್ವಿನಿ ಮ್ಯಾಮ್ ಕೇಳಿ, ನಾನು ಅವರು ಒಂದು ಸಂಸ್ಥೆಗೆ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಸಂಸ್ಥೆಗೆ ಒಂದು ನ್ಯಾಯಾಂಗದ ಆದೇಶ ಇದೆ ಅಂದ್ರೆ ಆದೇಶವನ್ನು ಸಂಸ್ಥೆಯ ಸಂಸ್ಥಾಪಕರು ಅವರ ಅಡಿ ಇರುವಂತಹ ಕೆಲಸಗಾರರಿಗೆ ತಿಳಿಸಿ ಆದ್ಮೇಲೆ ವಿಡಿಯೋ ಮಾಡ್ಬೇಕಾ ಮಾಡಬಾರ್ದು ಅನ್ನೋದು ನನ್ನ ಪ್ರಶ್ನೆ. ನನಗೆ ಇದ್ರ ಬಗ್ಗೆ ಸ್ಟೇ ಇರೋದ್ರ ಬಗ್ಗೆ ನನಗೆ ಕಂಪ್ಲೀಟ್ ಆಗಿ ನನಗೆ ಮಾಹಿತಿನೇ ಇಲ್ಲ. ಆದೇಶ ಇದು ಯಾವುದು ಗೊತ್ತಿಲ್ಲ. ಎಸ್ಕೇಪ್ ಅಲ್ಲ ಇದು, ಅದು ಈಗ